ಪ್ರೇಸ್ ದ ಲಾರ್ಡ್. ಕರ್ತನ ನಾಮದಲ್ಲಿ ಗೋಸ್ಪಾಲ್ ಟ್ರೂತ್ ಫ್ಯಾಮಿಲಿಯಲ್ಲಿರುವಂಥ ಎಲ್ಲ ನನ್ನ ದೇವಜನ ಪ್ರಿಯ ಸಹೋದರ ಸಹೋದರಿಯರಿಗೆ ಮತ್ತು ವಿಶೇಷವಾಗಿ ಘನ ಸೇವಕರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮೊದಲು ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ವಿಡಿಯೋ ಸಂದೇಶ ಕೊಡಲಿಕ್ಕೆ ಕರ್ತನು ಕೃಪೆ ಕೊಟ್ಟಂತ ಮಹಾಪ್ರೀತಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಒಂದು ವಿಶೇಷವಾದ ಒಂದು ಕೃಪೆಯೊಂದಿಗೆ ನಾವು ಬಂದಿದ್ದೇವೆ ಪ್ರಿಯರೇ. ದೇವರ ಕೃಪೆ, ದೇವರು ನಮಗೆ ಯಾವಾಗಲೂ ನಮ್ಮ ಕೊರತೆಯನ್ನು ನೀಗಿಸ್ಲಿಕ್ಕೆ ಬರುವ ದೇವರು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ದೇವರು ಕೊರತೆಯನ್ನು ನೀಗಿಸ್ಲಿಕ್ಕೆ ನಮ್ಮ ಜೊತೆಗೆ ಬರುವಂತಹ ದೇವರಾಗಿದ್ದಾರೆ. ಯಾಕೆಂದರೆ ನಮ್ಮ ದೇವರು ಆಲೋಚನೆಯನ್ನ ಮಾಡುವಂತಹ ದೇವರು, ನಮ್ಮ ದೇವರು ಯಾವಾಗಲೂ ನಡೆಸುವಂತಹ ದೇವರಾಗಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಮ್ಮ ದೇವರು ಯಾವಾಗಲೂ ಕೊರತೆಯನ್ನ ನೀಗಿಸುವಂತಹ ದೇವರು ಎಂಬುದಾಗಿ ನೋಡಿಕೊಳ್ಳೋಣ ಪ್ರಿಯರೇ. ಒಂದು ಕ್ಷಣ ಈ ಒಂದು ಕಾನ್ಸೆಪ್ಟಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹಾ ಉನ್ನತನಾದ ನನ್ನ ಸರ್ವಶಕ್ತನಾದ ಸ್ವರ್ಗೀಯ ತಂದೆಯಾದ ಸರ್ವಶಕ್ತನೇ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ದೇವರೇ, ನಿನ್ನ ಚಿತ್ತಕ್ಕನುಸಾರವಾಗಿ ದೇವರೇ, ನೀನು ಕರೆದಾತನು ನಂಬಿಗಸ್ತನಾಗಿ ನಮ್ಮ ಎಲ್ಲಾ ಕೊರತೆಗಳನ್ನು ನೀಗಿಸುವಂತಹ ಮಹಾದೇವರಾಗಿದ್ದು ನೀನು ನಡೆಸ್ತೀರಾ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಡೆಸ್ತಾ ಇರುವುದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆಯಿಂದಲೇ ನಾವು ಬದುಕಿದ್ದು ಸ್ವಾಮಿ. ಅಪ್ಪ, ಹೌದು ಕರ್ತನೆ, ಏನು ಇಲ್ಲದಂತಹ ನಮ್ಮನ್ನ, ಅಲ್ಲದಂತಹ ನಮ್ಮನ್ನ ಕರ್ತನೆ ಎಲ್ಲವೂ ಅಪ್ಪ ಕೈಯನ್ನ ಮೇಲೆಯನ್ನಾಗಿ ಮಾಡಿ ಸ್ವಾಮಿ ನಡೆಸಿದ ಮಹಾಪ್ರೀತಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ, ಕರ್ತನೆ ಈ ಭಾಗದಲ್ಲಿ ಮಾತನಾಡುವಂತೆ ಕೃಪೆಯನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ದೇವರೇ, ನೀನು ಕೊರತೆ ಕೊಡದಂತೆ ಕೊರತೆಯನ್ನು ನೀಗಿಸುವ ದೇವರು ಎಂಬುದಾಗಿ, ಯೆಹೋವನ ಸಂಕಲ್ಪವೇ ನೆರವೇರುವುದು ಎಂಬುದಾಗಿ, ದೇವರೇ ನಿನ್ನ ಸಂಕಲ್ಪ ಮಾತ್ರ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ, ದೇವರೇ ಈ ಒಂದು ಸಂದೇಶ ಕೊಡುವಾಗ ದೇವರೇ ನೀನು ನನಗೆ ಆಲೋಚನೆಗಳನ್ನು ಕೊಡು, ನಿನ್ನ ಜ್ಞಾನವನ್ನ ನಾನು ಉಪಯೋಗಿಸುವಂತೆ ಸಹಾಯ ಮಾಡು. ಪವಿತ್ರಾತ್ಮನೇ, ನೀನು ನನ್ನೊಟ್ಟಿಗಿದ್ದು ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನಲ್ಲಿ ಪ್ರಿಯ ದೇವಜನರೇ, ವಿಶೇಷವಾಗಿ ಕರ್ತನು ಇವತ್ತು ನಮಗೆ ನಮಗೆ ವಿಶೇಷವಾದ ಬಲವಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ನನಗೆ ವಿಶೇಷವಾದ ಬಲ, ನನಗೆ ವಿಶೇಷವಾದ ಬಲ. ದೇವರು ಯಾರ ಮೇಲೆ ಕೃಪೆಯನ್ನಿಟ್ಟಿದ್ದಾರೋ ಅವರು ಎಲ್ಲರಿಗೂ ವಿಶೇಷವಾದ ಒಂದು ಬಲವಾಗಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾದ ದೇವರು, ಅತಿಶಯವಾಗಿ ನಮ್ಮನ್ನ ನಡೆಸುವ ಆತ್ಮನು, ಯಾವಾಗಲೂ ನಮ್ಮನ್ನ ಸ್ಪಂದಿಸುವಂತಹ ದೇವರು, ಯಾವಾಗಲೂ ಪರಿಹಾರಿಯಾಗಿ ಇರುವಂತಹ ದೇವರು, ಯಾವಾಗಲೂ ತಾಯಿಯಂತೆ ಸಂತೈಸುವಂತಹ ದೇವರು, ಯಾವಾಗಲೂ ನಮ್ಮ ತನ್ನ ಹಾಗೆ ಇತರರನ್ನ ಪ್ರೀತಿಸುವಂತಹ ದೇವರು. ನೀವು ವಾಗ್ದಾನ ಮಾಡಿದ್ದಾರೆ, ಆಜ್ಞೆ ಕೊಟ್ಟಿದ್ದಾರೆ, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು ಎಂಬುದಾಗಿ. ಆ ಆಜ್ಞೆಯನ್ನ ನಾವು ಕೈಗೊಂಡು ನಡೆಯುವುದಾದ್ರೆ ನಾವು ದೇವರ ಮಕ್ಕಳು ಅನಿಸಿಕೊಳ್ಳುವೆವು. ಹಲ್ಲೆಲೂಯಾ. ನಾವು ದೇವರ ಮಕ್ಕಳಾಗಬೇಕಾದ್ರೆ ದೇವರು ನಮ್ಮನ್ನ ಕರೆದಿರುವ ಒಂದು ಚಿತ್ತವನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ನಾವು ಯೆಹೋವನ ಸಂಕಲ್ಪ ಎಂಬುದಾಗಿ ಹೇಳ್ತೇವೆ, ಆತನ ಚಿತ್ತವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಿಲ್ಲ. ಆದರೆ ಕರ್ತನು ಅದನ್ನು ತಿಳಿಸ್ಲಿಕ್ಕೆ ಅದ್ಭುತವಾಗಿ ಸಾಧ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಇವತ್ತು ನಾವು ಅಬ್ರಾಹಾಮನ ಬಗ್ಗೆ ನೋಡುವಾಗ, ಅಬ್ರಾಹಾಮನು ಅನ್ಯ ಜನರಾಗಿದ್ದರು. ಹಲ್ಲೆಲೂಯಾ. ಅನ್ಯ ಜನರಾಗಿರುವಾಗ ಆತನ ತಂದೆ ಕೂಡ ವಿಗ್ರಹಾರಾಧಕರು ಆಗಿದ್ದರು ಎಂಬುದಾಗಿ ನಾವು ಕೂಡ ದೇವರು ಕರೆಯುವುದಕ್ಕಿಂತ ಮುಂಚೆ ಏನಾಗಿದ್ದೆವು ಒಂದು ಸಾರಿ ನೆನಪು ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಒಂದು ಸಾರಿ ಹಿಂದೆ ನೋಡ್ರಿ, ಒಂದು ಸಾರಿ ಅಂದ್ರೆ ನಮ್ಮ ಜೀವಿತವನ್ನ ನೋಡ್ರಿ. ಆ ಹಳೆಯ ಜೀವಿತದಲ್ಲಿ ನಾವು ಇರುವುದಾದ್ರೆ ಇವತ್ತು ನಾನು ಮಾತ್ರ ಸಮಾಧಿಯಲ್ಲಿರುತ್ತಿದ್ದೆ. ಹಲ್ಲೆಲೂಯಾ. ನಾನು ಕರ್ತನ ಸುವಾರ್ತೆ ಮುಟ್ಟದಿದ್ದರೆ, ನಾನು ಕರ್ತನ ಚಿತ್ತ ಅಂದ್ರೆ ನನ್ನ ಮೇಲೆ ಬರ್ದಿದ್ದರೆ, ದೇವರು ವಾಗ್ದಾನ ಮಾಡಿದ್ರು ಏನಂತ ಗೊತ್ತಾ? 139 ಕೀರ್ತನೆಯಲ್ಲಿ ಹೇಳ್ತದೆ, ಆತನು ಗರ್ಭದಲ್ಲಿರುವಾಗ ಅದ್ಭುತವಾಗಿ ವಿಚಿತ್ರವಾಗಿ ರೂಪಿಸಿ ನಮ್ಮನ್ನು ಆರಿಸಿಕೊಂಡಂತಹ ದೇವರು ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಆತನು ಕರೆದಾತನು ನಂಬಿಗಸ್ತನಾಗಿದ್ದಾರೆ. ನಾವು ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ವಿ ಅನ್ನೋದು ಮುಖ್ಯವಲ್ಲ. ಕರ್ತನೇ ತಾನೇ ನಮ್ಮನ್ನು ಈ ಲೋಕದಲ್ಲಿ ಬರಮಾಡಿ, ಕರ್ತನೇ ತಾನೇ ನಮ್ಮನ್ನು ಈ ಲೋಕದಲ್ಲಿ ತನ್ನ ಮಹಿಮೆಗಾಗಿ ತಾಯಿ ಗರ್ಭದಲ್ಲಿ ನಮ್ಮನ್ನು ಕೊಟ್ರಂತೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ವಿಶೇಷವಾದ ಕಾರ್ಯವನ್ನ ಮಾಡಲಿಕ್ಕಾಗಿಯೇ ನಮ್ಮ ಮುಖಾಂತರ ನಮ್ಮನ್ನ ಕರೆದಿದ್ದು. ನಾವೇನೋ ಅನ್ಕೊಳ್ತೀವಿ, ನಾವೆಲ್ಲೋ ಇದ್ವಿ, ಹೇಗೋ ಇದ್ವಿ, ನಮಗೇನು ಗೊತ್ತಿಲ್ಲ. ಆದ್ರೆ ಕರ್ತನು ಕರೆದಂತ ಕೃಪೆ ಪ್ರಿಯರೇ, ಅದು ನಾವು ಸಮಾಧಿಗೆ ಸೇರದಂತೆ, ನಮ್ಮನ್ನ ಸಮಾಧಿಗೆ ಬರಮಾಡದಂತೆ ಕರ್ತನು ವಿಶೇಷವಾದ ಪ್ರೀತಿ ಕೃಪೆಯನ್ನ ಕೊಟ್ಟು ನಮ್ಮಂತೆ
ಕೊರಗಿರುವಂತಹ, ಬಲಹೀನತೆ ಆಗಿರುವಂತಹ, ನಮ್ಮಂತೆ ಸಮಸ್ಯೆ ಇರುವಂತಹ ಅನೇಕ ಜನಗಳ ಕಡೆಗೆ ನಮ್ಮನ್ನ ಕರೆದೊಯ್ತಾ ಇದ್ದಾರೆ ಇವತ್ತು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ವಿಶೇಷವಾದ ಕರ್ತನಾಗಿದ್ದಾರೆ, ಕರ್ತನು ನಮ್ಮನ್ನ ನಡೆಸುವಂತಹ ದೇವರಾಗಿದ್ದಾರೆ ಎಂಬುದಾಗಿ ಒಂದು ಸಾರಿ ನೆನಪು ಮಾಡಿಕೊಳ್ಳಬೇಕು. ಯಾಕೆಂದ್ರೆ ನನ್ನ ದೇವರು ಉಪಕಾರ ಮಾಡುವವರು, ಆದರೆ ಮನುಷ್ಯರು ಉಪಕಾರ ನೆನೆಸದವರು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಮನುಷ್ಯರನ್ನ ಉಂಟು ಮಾಡಿದಾಗ ಕರ್ತನು ಪಶ್ಚಾತ್ತಾಪ ಪಟ್ಟರು ಎಂಬುದಾಗಿ ನಾನು ನೋಡ್ತೇವೆ ಪ್ರಿಯರೇ ಸತ್ಯವೇದದಲ್ಲಿ. ಅದೇ ರೀತಿಯಾಗಿ ಅಬ್ರಹಾಮನನ್ನ ಕರ್ತನು ವಿಶೇಷವಾದ ರೀತಿಯಲ್ಲಿ ಕರೆದ್ರು. ಅದೇ ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತದೆ ಅಬ್ರಹಾಮನ ಕರೆದ ರೀತಿ. ಹಲ್ಲೆಲೂಯಾ. ಅಬ್ರಹಾಮನನ್ನ ದೇವರು ಆ ಒಂದು ತಂದೆ ತಾಯಿಗಳಿಂದ ಅಂದ್ರೆ ಪ್ರತ್ಯೇಕಿಸಿದ್ದು, ಅಂದ್ರೆ ವಿಗ್ರಹ ಆರಾಧಕರಿಂದ ಆತನನ್ನ ಪ್ರತ್ಯೇಕವಾಗಿ ತಂದು ದೇವರ ತನ್ನ ಸನ್ನಿಧಿಗಾಗಿ ಉಪಯೋಗಿಸ್ಕೊಳ್ಬೇಕೆಂಬುದಾಗಿ ದೇವರ ಚಿತ್ತವಾಗಿತ್ತು. ಆತನನ್ನ ಅಬ್ರಾಮನನ್ನ ದೇವರು ಕರೆದರು ಎಂಬುದಾಗಿ. ಹೇಗೆ ಕರೆದ್ರು ಅಂದ್ರೆ, ಯೆಹೋವನು ಅಬ್ರಾಮನಿಗೆ, ನೀನು ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು. ಇಲ್ಲಿ ಅಬ್ರಾಮ್ ಎಂಬುದಾಗಿ ಹೆಸರಿದೆ. ಆತನಿಗೆ ಮತ್ತೆ ದೇವರು ಒಳ್ಳೆ ಹೆಸರು ಅಬ್ರಹಾಂ, ಅಂದ್ರೆ ದೇವರ ಮಗನು ಎಂಬುದಾಗಿ ಆತನಿಗೆ ಕೊಡಲ್ಪಡ್ತದೆ. ನೀನು ಸ್ವದೇಶ ಅಂದ್ರೆ ಸ್ವಂತ ದೇಶದಲ್ಲಿ ಆತನ ವಿಗ್ರಹ ಆರಾಧನೆ ಇದೆ, ಸ್ವಂತ ದೇಶದಲ್ಲಿ ಪಾಪಗಳಿದೆ, ಸ್ವಂತ ದೇಶದಲ್ಲಿ ಏನು ದೇವರ ಕಾರ್ಯ ಅಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿಂದ ದೇವರು ಆತನನ್ನ ತನ್ನ ಮಹಿಮೆಗಾಗಿ ಕರಿಬೇಕಾಗಿದೆ. ಆತನನ್ನ ಕರೆದ್ರು. ಆತನ ನೋಡಿದ್ರೆ ಒಂದು 17 ರೂಮು ಮನೆಯುಳ್ಳ ಮನೆ, ದೊಡ್ಡ ಶ್ರೀಮಂತ ಅಬ್ರಹಾಮನ ತಂದೆ. ಆದ್ರೂ ಕೂಡ ಒಂದು ಧ್ವನಿ, ಕರ್ತನ ಧ್ವನಿ, ಆ ಧ್ವನಿ ಇದೆಯಲ್ಲ, ನಾನು ನೀವು ಕೇಳಿದ್ರೆ ಇವತ್ತು ನಾವೆಲ್ಲವನ್ನ ಬಿಟ್ಟು ಸೇವೆಗೆ ಬರ್ಲಿಕ್ಕೆ ಸಿದ್ಧರಾಗ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಕರ್ತನ ಧ್ವನಿಯನ್ನ ಕೇಳಿದನು. ಆತನು ಕರ್ತನ ಧ್ವನಿಯನ್ನ ಆತನು ವಿಚಾರ ಮಾಡಿದ. ಇದು ದೇವರ ಕೃಪೆ, ಇದು ದೇವರ ಕರೆ ಎಂಬುದಾಗಿ ಆತನು ವಿಶೇಷವಾದ ಬಲದಿಂದ, ಆತ್ಮನ ಬಲದಿಂದ, ಆತನು ವಿಗ್ರಹಾರಾಧಕನಾಗಿದ್ದರೂ ಕೂಡ ದೇವರ ಧ್ವನಿಯನ್ನ ಆತನು ಕಂಡು ಹಿಡಿದ. ಆತನಿಗೆ ಆತನು ವಿಶೇಷವಾದ ಬಲದಿಂದ, ಆತ್ಮನ ಬಲದಿಂದ, ಆತನು ವಿಗ್ರಹಾರಾಧಕನಾಗಿದ್ದರೂ ಕೂಡ ದೇವರ ಧ್ವನಿಯನ್ನ ಆತನು ಕಂಡು ಹಿಡಿದ. ಆತನಿಗೆ ತಿಳಿಯಪಡಿಸಿದ್ರು ಪವಿತ್ರ ಆತ್ಮರು. ಹಲ್ಲೆಲೂಯಾ. ಏನ್ ಹೇಳಿದ್ರು? ತಂದೆಯ ಮನೆಯಲ್ಲಿ ಹೀಗಿದೆ, ಆ ಮನೆಯನ್ನ ನೀನು ಬಿಟ್ಟು ಬಾ, ತಂದೆಯ ಮನೆಯನ್ನ ಬಿಟ್ಟು ಬಾ, ಬಂಧು ಬಳಗವನ್ನ ಬಿಟ್ಟು ಬಾ. ಬಂಧು ಬಳಗ ಏನ್ ಮಾಡ್ತಾರೆ? ನೀನು ದೇವರ ಕಡೆ ಹೋಗ್ತಾ ಇದ್ರೆ ಹಂಗೆ ಹಿಂಗೆ ಅಂತಾರೆ. ಅದಕ್ಕಾಗಿ ಅದನ್ನೆಲ್ಲವನ್ನ ಬಿಟ್ಟು ಆತನನ್ನ ಸ್ವತಂತ್ರವಾಗಿ ಕರ್ತನು ಕರೆದರು ಎಂಬುದಾಗಿ. ಯಾಕೆಂದ್ರೆ ಅಲ್ಲಿ ಒಂದು ಮಾತು ಹೇಳ್ತಾರೆ ಕರ್ತನು, ಏನಂದ್ರೆ, ನೀನು ದೇವರಿಗಾಗಿ ಪ್ರತ್ಯೇಕಿಸುವುದಾದರೆ, ನೀನು ದೇವರಿಗಾಗಿ ನಿಲ್ಲುವುದಾದರೆ, ನೀನು ದೇವರ ಮಹಿಮೆಗಾಗಿ ನಿನ್ನನ್ನು ತೋರ್ಪಡಿಸ್ಲಿಕ್ಕೆ ದೇವರು ನಿನ್ನ ಸಂಗಡ ಇರ್ತಾರೆ ಪ್ರಿಯರೇ. ವಾಗ್ದಾನ ಮಾಡಿದರು ಏನಂತ? ನಾನು ನಿನ್ನನ್ನ ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ. ಈಗ ದೊಡ್ಡ ಜನಾಂಗ ಇಲ್ವಾ? ಆತನಿಗೆ ಆಸ್ತಿ ಇಲ್ವಾ? ಆದರೂ ಕರ್ತನು ಹೇಳಿದ ಮಾತು ಯಾವತ್ತು ನಿಷ್ಫಲವಾಗುವುದಿಲ್ಲ. ಇವತ್ತು ನನ್ನ ಕುಟುಂಬದವರು, ನನ್ನವರು ಅನ್ನೋರಾಗಿ ಹೇಳಿದ ಮಾತು ಒಂದೇ ದಿನ ಇರ್ತದೆ, ಒಂದು ಸ್ವಲ್ಪ ದಿನ ಇರ್ತದೆ. ಅದು ಕಾದು ನೋಡುವಾಗ ಅವ್ರು ನಮ್ಮನ್ನ ಕೈ ಬಿಡುತ್ತಾರೆ ಪ್ರಿಯರೇ. ಆದ್ರೆ ಇದು ಮನುಷ್ಯರ ಒಂದು ಆಲೋಚನೆ. ಆದ್ರೆ ಇಲ್ಲಿ ಕರೆದಿದ್ದು ಅದು ದೇವರ ಆಲೋಚನೆ ಆಗಿದೆ, ಅದು ದೇವರ ಕೃಪೆಯಾಗಿದೆ, ಅದು ದೇವರ ಧ್ವನಿಯಾಗಿದೆ, ಅದು ದೇವರ ಸೇವೆಗಾಗಿ ಆತನನ್ನ ಕರೆದಿದ್ದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ದೇವರು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ, ಹಲ್ಲೆಲೂಯಾ, ನಾನು ನಿನ್ನನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ನಾನು ನಿನ್ನನ್ನು ನಡೆಸ್ತೇನೆ ಎಂಬುದಾಗಿ ಕರ್ತನು ಮಾತು ಕೊಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನನ್ನನ್ನ ಕರೆದಿದ್ದು ನಿಜನ, ಸತ್ಯನ? ಹಲ್ಲೆಲೂಯಾ. ತಾಯಿಯ ಗರ್ಭದಿಂದಲೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ ಪ್ರಿಯರೇ. ತಾಯಿಯ ಗರ್ಭದಿಂದಲೇ ನಮ್ಮನ್ನು ಆರಿಸಿಕೊಂಡು ಆತನ ಮಹಿಮೆಗಾಗಿ, ತನ್ನ ಮಹಿಮೆಗಾಗಿ ನಮ್ಮನ್ನ ತನ್ನ ಪ್ರಿಯ ಮಗಳು, ಪ್ರಿಯ ಮಗನಾಗಿ ನಿನ್ನನ್ನ ದೇವರು ಆರಿಸಿಕೊಂಡಿದ್ದಾರೆ. ನೆಗ್ಲೆಕ್ಟ್ ಮಾಡ್ಬೇಡ್ರಿ, ದೇವರ ಕರೆಗೆ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ನೆಗ್ಲೆಕ್ಟ್ ಮಾಡುವುದಾದರೆ ಕರ್ತನ ಒಂದು ಸಾರಿ ದೃಷ್ಟಿಸಿ ನೋಡ್ತಾರೆ. ಒಂದು ಸ್ವಲ್ಪ ಹೀಗೆ ಒಳ್ಳಿದ್ರೆ ಸಾಕು, ನಮ್ಮ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ತದೆ. ನಾವು ದೇವರಿಗಾಗಿ ನಿಲ್ಲುವಾಗ ದೇವರು ನಮಗಾಗಿ ನಿಲ್ಲುತ್ತಾರೆ ಪ್ರಿಯರೇ.
ಅಲ್ಲಿ ಹೇಳಿದ್ರು, ಆತನ ಹೆಸರನ್ನ ಏನ್ ಮಾಡ್ತೇನೆ, ಪ್ರಖ್ಯಾತಿಗೆ ತರ್ತೇನೆ ಎಂಬುದಾಗಿ. ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ. ನಿನ್ನನ್ನ ದೇವರು ಕರೆದಿದ್ದೆ, ನಿನ್ನನ್ನ ಧ್ವನಿ ಕೇಳಿದ್ದೆ ಆದ್ರೆ, ನಿನಗೆ ದರ್ಶನ ಕೊಟ್ಟಿದ್ದೆ ಆದ್ರೆ, ನೀ ಖಚಿತ ಮಾಡಿಕೊ, ದೇವರ ಕರೆ ಇದೆ, ನನಗೇನಾದ್ರೂ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ, ಯಾರೇನು ಮಾಡ್ಲಿಕ್ಕೆ ಆಗಲ್ಲ ಎಂಬುದಾಗಿ ನೀನು ಖಚಿತ ಮಾಡಿಕೊ. ದೇವರ ಕರೆ ಇದ್ದರೆ ನಿನ್ನನ್ನ ದೇವರು, ನೀನು ಅಜ್ಞಾನಿಯಾಗಿರು, ನೀನು ಏನು ಬಲ್ಲವನಾಗಿರದೇ ಇದ್ದರೂ ಕೂಡ ದೇವರು ಕೊರೆಂತ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ಅಜ್ಞಾನಿಗಳಾದಾಗಲೇ ನಮ್ಮನ್ನ ಕರೆದು, ಗಣನೆಗೆ ಬಾರದವರಾದಾಗಲೇ ನಮ್ಮನ್ನ ಕರೆದ್ರು, ನಮ್ಮನ್ನ ಏನು ಇಲ್ಲದವರಾದಾಗಲೇ ನಮ್ಮನ್ನ ಕರೆದ್ರು, ಎಲ್ಲವರು ಕೈ ಬಿಟ್ಟಾಗಲೇ ನಮ್ಮನ್ನ ಕರೆದ್ರು ದೇವರು ಪ್ರಿಯರೇ. ಆದರೆ ಕರ್ತನು ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿನ್ನನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ಹಲ್ಲೆಲೂಯಾ. ದೇವರು ನಿನ್ನ ಹೆಸರಿಡಿದು ಕರೆದಾತನಾಗಿದ್ದಾರೆ ಪ್ರಿಯರೇ, ಹೆಸರಿಡಿದು ಕರೆಯುವಾತನಾಗಿದ್ದಾರೆ ಪ್ರಿಯರೇ. ಹೆಸರಿಡಿದು ನಿನ್ನನ್ನ ಕರೆದಿದ್ದಾರೆ, ಅದು ಮನುಷ್ಯರಲ್ಲ ಪ್ರಿಯರೇ. ಮನುಷ್ಯರು ಕ್ಷಣ ಮಾತ್ರ, ನೀನು ನನ್ನ ಸೇವೆಗೆ ಬಾ ಅಂತ ಮನುಷ್ಯರು ಒಂದೇ ಕ್ಷಣ ಹೇಳಿರ್ಬೋದು, ಆದ್ರೆ ದೇವರು ಹೇಳ್ತಾ ಇದ್ದಾರೆ ನೀನು ನನ್ನ ಸೇವೆಗೆ ಬಾ ಎಂಬುದಾಗಿ. ದೇವರ ಸೇವೆಗೆ ನಾವು ಯಾವತ್ತೂ ಎಲ್ಲವನ್ನ ಬಿಡುವಂದಿಲ್ಲ. ನನ್ನಲ್ಲಿ ಇರುವಂತ ಲೋಕ ಸಂಬಂಧವಾದ ಕ್ರಿಯೆಗಳನ್ನ ಬಿಟ್ಟು ಆತ್ಮದಿಂದ ಬಲವಾಗಿ ನಿಲ್ಲುವುದಾದರೆ ಪವಿತ್ರಾತ್ಮನೇ ನಿಮ್ಮ ಜೊತೆಗೆ ಇದ್ದು ಕಾರ್ಯ ಮಾಡುವಂತ ದೇವರ. ಅಂದು ಅಬ್ರಾಮನ ಕರೆದು ನಿನಗೆ ಸಂತತಿಯನ್ನು ಕೊಡ್ತೇನೆ ಎಂಬುದಾಗಿ 70 ವರ್ಷದವನಾಗಿರು ಮಠ ಆತನು ಕಾದ ಎಂಬುದಾಗಿ. 75 ವರ್ಷಕ್ಕೆ ಆತ ಒಂದು ಮಗ ಆಯ್ದ, ಇಸಾಕ. ಆ ಸಾರಳ ಒಂದು ಗರ್ಭ ಧರಿಸದೇ ಇರುವಂತ ಪರಿಸ್ಥಿತಿಯಲ್ಲೂ ಕೂಡ, ನಂಬದೇ ಇರುವಂತ ಪರಿಸ್ಥಿತಿಯಲ್ಲೂ ಕೂಡ ಕರ್ತನ ದೂತರೊಟ್ಟಿಗೆ ಆತನು ಮಾತನಾಡಿ, ದೇವರೇ ಆತನಿಗೆ ಸಂತತಿಯನ್ನ ಅನುಗ್ರಹಿಸಿ, ನಿನ್ನ ಸಂತತಿ ಉಸುಬಿನಂತೆ ಹೆಚ್ಚಾಗುವುದು, ಆಶೀರ್ವದಿಸ್ತೇನೆ. ದೇವರು ಆಶೀರ್ವಾದ ಮಾಡಿದ್ರೆ ಅಂದ್ರೆ ಯಾವ ಮನುಷ್ಯನು ತಡಿಲಿಕ್ಕೆ ಆಗೋದಿಲ್ಲ ಪ್ರಿಯರೇ, ಯಾವ ಮನುಷ್ಯರು ತಡಿಲಿಕ್ಕೆ ಆಗುದಿಲ್ಲ, ಯಾರ ಹಿಂದೆ ಜಗ್ಗಿದ್ರು ಸಾಧ್ಯ ಇಲ್ಲ. ಆದ್ರೆ ಕರ್ತನು ಮಾತ್ರ ನಂಬಿಗಸ್ತರಾಗಿದ್ದಾರೆ, ನಡೆಸ್ತಾರೆ. ಇನ್ನು ಮುಂದೆ ಕೂಡ ಯಾರಾದ್ರೂ ದೇವರ ಕರೆ ಇದ್ದರೆ ನೀವು ಮುಂದೆ ಬನ್ನಿ, ದೇವರು ನಿಮ್ಮ ಮುಂದೆ ದಿನಗಳನ್ನ ಸಮ ಮಾಡಿ ದೇವರು ನಿಮ್ಮ ಸಂಗಡ ಇದ್ದು ನಡೆಸುವಂತಹ ದೇವರು ನಮ್ಮ ಯೇಸು ಕ್ರಿಸ್ತರಾಗಿದ್ದಾರೆ. ಯಾಕಂದ್ರೆ ನಿನ್ನನ್ನ ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೇನೆ ಎಂಬುದಾಗಿ ಅಬ್ರಾಹ್ಮನಿಗೆ ವಾಗ್ದಾನ ಕೊಟ್ಟ ದೇವರು ನಮಗೂ ವಾಗ್ದಾನ ಕೊಡ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾನು ನೀನು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ನಾವು ದೇವರ ಸಂಕಲ್ಪವನ್ನ ನೋಡ್ಬೇಕಾಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಅದೇ 15ನೇ ಅಧ್ಯಾಯದಲ್ಲಿ, 15ನೇ ಅಧ್ಯಾಯ ಆದಿಕಾಂಡ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ಬಿ ಭಾಗದಲ್ಲಿ 1ರಿಂದ ಓದೋಣ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನು ವಾಕ್ಯ ಉಂಟಾಯಿತು. ದರ್ಶನ ಕೊಟ್ರು, ಆತನಿಗೆ ಒಂದು ವಾಕ್ಯ ಉಂಟಾಯಿತು. ಅದು ಏನೆಂದ್ರೆ, ಅಬ್ರಾಮನೇ ಭಯಪಡಬೇಡ, ನಾನೇ ನಿನಗೆ ಗುರಾಣಿ ಆಗಿದ್ದೇನೆ. ಯಾರಾದ್ರೂ ನಿನಗೆ ವಿರೋಧವಾಗಿ ಬರ್ತಾ ಇದ್ದಾರಾ? ಅದಕ್ಕೆ ನಾನು ಗುರಾಣಿ ಆಗಿದ್ದೇನೆ. ಯಾರಾದ್ರೂ ನಿನ್ನ ವಿರೋಧವಾಗಿ ಮಾತನಾಡ್ತಾ ಇದ್ದಾರಾ? ಅದಕ್ಕೆ ನಾನು ಗುರಾಣಿ ಆಗಿದ್ದೇನೆ. ಯಾರಾದ್ರೂ ನಿನ್ನ ಸೇವೆಗೆ ವಿರೋಧವಾಗಿ ನಿಂತಿದ್ದಾರಾ? ಅದಕ್ಕೆ ನಾನು ಗುರಾಣಿ ಆಗಿದ್ದೇನೆ. ನೀನು ಹೆದರಬೇಡ, ಭಯಪಡಬೇಡ. ನೀನು ಭಯಪಡುವುದಾದರೆ ಕರ್ತನಿಗೆ ಮಾತ್ರ ಭಯಪಡು ಎಂಬುದಾಗಿ. ನೀವು ಕೂಡ ಭಯದಿಂದ ಜೀವಿಸಬಾರದು ಪ್ರಿಯರೇ. ಭಯವಿಲ್ಲದೆ ಕರ್ತನ ಅನುಗ್ರಹ ನಮ್ಮ ಮೇಲೆ ಇದೆ, ಕರ್ತನ ಅನುಗ್ರಹ ನನ್ನ ಮೇಲೆ ಇದೆ ಎಂಬುದಾಗಿ ನಂಬಿ ನಾವು ಜೀವಿಸುವುದಾದರೆ ನಮ್ಮನ್ನ ಯಾರು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರು ನಮ್ಮ ಸಂಗಡ, ನಿನ್ನ ಸಂಗಡ, ನಿಮ್ಮ ಸಂಗಡ, ಪ್ರತಿಯೊಬ್ಬರ ಸಂಗಡ ಕರ್ತನು ಇದ್ದಾರೆ ಎಂಬುದಾಗಿ ಆಶೀರ್ವದಿಸ್ತೇನೆ. ದೇವರು ಆಶೀರ್ವಾದ ಮಾಡಿದ್ರೆ ಅಂದ್ರೆ ಯಾವ ಮನುಷ್ಯನು ತಡಿಲಿಕ್ಕೆ ಆಗೋದಿಲ್ಲ ಪ್ರಿಯರೇ, ಯಾವ ಮನುಷ್ಯರು ತಡಿಲಿಕ್ಕೆ ಆಗುದಿಲ್ಲ, ಯಾರ ಹಿಂದೆ ಜಗ್ಗಿದ್ರು ಸಾಧ್ಯ ಇಲ್ಲ. ಆದ್ರೆ ಕರ್ತನು ಮಾತ್ರ ನಂಬಿಗಸ್ತರಾಗಿದ್ದಾರೆ, ನಡೆಸ್ತಾರೆ. ಇನ್ನು ಮುಂದೆ ಕೂಡ ಯಾರಾದ್ರೂ ದೇವರ ಕರೆ ಇದ್ದರೆ ನೀವು ಮುಂದೆ ಬನ್ನಿ, ದೇವರು ನಿಮ್ಮ ಮುಂದೆ ದಿನಗಳನ್ನ ಸಮ ಮಾಡಿ ದೇವರು ನಿಮ್ಮ ಸಂಗಡ ಇದ್ದು ನಡೆಸುವಂತಹ ದೇವರು ನಮ್ಮ ಯೇಸು ಕ್ರಿಸ್ತರಾಗಿದ್ದಾರೆ. ಯಾಕಂದ್ರೆ ನಿನ್ನನ್ನ ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೇನೆ ಎಂಬುದಾಗಿ ಅಬ್ರಾಹ್ಮನಿಗೆ ವಾಗ್ದಾನ ಕೊಟ್ಟ ದೇವರು ನಮಗೂ ವಾಗ್ದಾನ ಕೊಡ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾನು ನೀನು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ನಾವು ದೇವರ ಸಂಕಲ್ಪವನ್ನ ನೋಡ್ಬೇಕಾಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಅದೇ 15ನೇ ಅಧ್ಯಾಯದಲ್ಲಿ, 15ನೇ ಅಧ್ಯಾಯ ಆದಿಕಾಂಡ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ಬಿ ಭಾಗದಲ್ಲಿ 1ರಿಂದ ಓದೋಣ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನು ವಾಕ್ಯ ಉಂಟಾಯಿತು. ದರ್ಶನ ಕೊಟ್ರು, ಆತನಿಗೆ ಒಂದು ವಾಕ್ಯ ಉಂಟಾಯಿತು. ಅದು ಏನೆಂದ್ರೆ, ಅಬ್ರಾಮನೇ ಭಯಪಡಬೇಡ, ನಾನೇ ನಿನಗೆ ಗುರಾಣಿ ಆಗಿದ್ದೇನೆ. ಯಾರಾದ್ರೂ ನಿನಗೆ ವಿರೋಧವಾಗಿ ಬರ್ತಾ ಇದ್ದಾರಾ?
ಅದಕ್ಕೆ ನಾನು ಗುರಾಣಿಯಾಗಿದ್ದೇನೆ. ಯಾರಾದ್ರೂ ನಿನ್ನ ವಿರೋಧವಾಗಿ ಮಾತನಾಡ್ತಾ ಇದ್ದಾರಾ? ಅದಕ್ಕೆ ನಾನು ಗುರಾಣಿಯಾಗಿದ್ದೇನೆ. ಯಾರಾದ್ರೂ ನಿನ್ನ ಸೇವೆಗೆ ವಿರೋಧವಾಗಿ ನಿಂತಿದ್ದಾರಾ? ಅದಕ್ಕೆ ನಾನು ಗುರಾಣಿಯಾಗಿದ್ದೇನೆ. ನೀನು ಹೆದರಬೇಡ, ಭಯ ಪಡಬೇಡ. ನೀನು ಭಯಪಡುವುದಾದರೆ ಕರ್ತನಿಗೆ ಮಾತ್ರ ಭಯಪಡು ಎಂಬುದಾಗಿ ನೀವು ಕೂಡ ಭಯದಿಂದ ಜೀವಿಸಬಾರದು ಪ್ರಿಯರೇ. ಭಯವಿಲ್ಲದೆ ಕರ್ತನ ಅನುಗ್ರಹ ನಮ್ಮ ಮೇಲೆ ಇದೆ, ಕರ್ತನ ಅನುಗ್ರಹ ನನ್ನ ಮೇಲೆ ಇದೆ ಎಂಬುದಾಗಿ ನಂಬಿ ನಾವು ಜೀವಿಸುವುದಾದರೆ ನಮ್ಮನ್ನ ಯಾರು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರು ನಮ್ಮ ಸಂಗಡ, ನಿನ್ನ ಸಂಗಡ, ನಿಮ್ಮ ಸಂಗಡ, ಪ್ರತಿಯೊಬ್ಬರ ಸಂಗಡ ಕರ್ತನು ಇದ್ದಾರೆ ಎಂಬುದಾಗಿ. ಕರ್ತನು ಮಾತನಾಡುವ ದೇವರು, ಕರ್ತನು ನಡೆಸುವ ದೇವರು, ಕರ್ತನು ನುಡಿಸುವ ದೇವರು, ಕರ್ತನು ಗರ್ಭದಲ್ಲಿರುವಾಗ ನಿನ್ನನ್ನು ಕಂಡಂತ ದೇವರು, ಆರಿಸಿಕೊಂಡಂತ ದೇವರಾಗಿದ್ದಾರೆ ಪ್ರಿಯರೇ. ನಾನು ಕರ್ತನ ಕರೆ ಇದ್ದರೆ ದೇವರಿಗಾಗಿ ನಿಲ್ಲೋಣ. ದೇವರೇ ನಮಗೆ ಸಹಾಯ ಮಾಡ್ತಾರೆ. ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರನ್ನ ದೇವರು ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಸುವಿನ ನಾಮದಲ್ಲಿ ಆಮೆನ್. ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ಕರ್ತನ ನಾಮದಲ್ಲಿ ವಂದಿಸ್ತೇನೆ.